ಹಾಗಲಕಾಯಿ ಬೆಳೆಯನ್ನು ತೆಂಗಿನಲ್ಲಿ ಇಂಟರ್ ಕ್ರಾಪ್ ಆಗಿ ಕೂಡ ಬೆಳಿಬೋದು, ಅಂತರ ಬೆಳೆಯಾಗಿಯೂ ಕೂಡ ಬೆಳಿಬೋದು. ಮತ್ತು ನಮ್ಮ ಹಿತ್ತಲಲ್ಲಿ ಸಣ್ಣ ಸಣ್ಣ ಕಿಚನ್ ಗಾರ್ಡನ್ ಇದ್ದರೆ ಅಥವಾ ಟೆರೇಸ್ ಗಾರ್ಡನಲ್ಲಿ ಕೂಡ ಬೆಳೆದು ಯಶಸ್ವಿಯಾಗಿ ಇದನ್ನು ಬೆಳ್ಕೊಂಡು ನಾವು ತರಕಾರಿಯಾಗಿ ಬಳಕೆ ಮಾಡ್ಬೋದು. ಹಾಗಲಕಾಯಿಗೆ ಡಯಾಬಿಟಿಸ್ ಕಂಟ್ರೋಲ್ ಮಾಡ್ತಕ್ಕಂಥ ಒಳ್ಳೆ ಗುಣ ಇರೋದ್ರಿಂದ ಹೆಚ್ಚೆಚ್ಚಾಗಿ ಇತ್ತೀಚೆಗೆ ಬಳಕೆ ಮಾಡ್ತಿದ್ದಾರೆ. ಈಗ ಇದಕ್ಕೆ ಅನೇಕ ರೋಗ ಬರ್ತವೆ ಮತ್ತು ಆಮೇಲೆ ಹುಳುಗಳು ಬರುತ್ತೆ. ಹುಳುಗಳಲ್ಲಿ ವಿಶೇಷವಾಗಿ ಭಾಳ ಅತಿಯಾಗಿ ಬಂದು ಕಾಡ್ತಕ್ಕಂಥ ಒಂದು ಹುಳು ಅಂತಂದರೆ ಹಣ್ಣಿನ ಹುಳು. ಅದನ್ನು ಅನೇಕ ರೀತಿಯಲ್ಲಿ ನಿಯಂತ್ರಣ ಮಾಡ್ಬೋದು. ಆದರೆ ಇದರಲ್ಲಿ ಯಾವುದೇ ರೀತಿ ಔಷಧಿ ಇಲ್ಲದಾಗೆ, ಯಾವುದೇ ರೀತಿ ನಮಗೆ ಪರಿಸರಕ್ಕೆ ದುಷ್ಪರಿಣಾಮ ಆಗದಾಗೆ ಮಾಡ್ತಕ್ಕಂಥ ಒಂದು ಕ್ರಮ ಅಂತಂದರೆ ಬ್ಯಾಗಿಂಗ್ ಅಂದರೆ ಇಂಥ ಒಂದು ಪ್ಲಾಸ್ಟಿಕ್ ಚೀಲವನ್ನು ಒಂದು ತೊಡೆದಿರಬೇಕಾಗುತ್ತೆ. ಯಾಕಂದರೆ ಅದು ಬೆಳೆದಾಗೆ ಜಾಗನೂ ಬೇಕಾಗುತ್ತೆ. ಇಂಥ ಒಂದು ಪ್ಲಾಸ್ಟಿಕ್ ಚೀಲವನ್ನು ಯಾವ ಕಾಯಿ ಬರ್ತವೆ ಈ ಹಂತದಲ್ಲಿ, ಇನ್ನು ಹುಳ ಬರದೇ ಇರ್ತಕ್ಕಂಥ ಹಂತದಲ್ಲಿ ಈ ಥರ ಕಟ್ಟಿಬಿಟ್ಟು ಒಂದು ಸಣ್ಣ ಸಣ್ಣ ಸೂಜಿಯಿಂದ ಒಂದು ಹೋಲ್ ಹಾಕಬೇಕಾಗುತ್ತೆ. ಹೋಲ್ ಹಾಕಿದ್ರೆ ಗಾಳಿ ಆಡುತ್ತೆ. ಈ ರೀತಿ ಮಾಡಿದ್ರೆ ಯಾವುದೇ ಒಂದು ಹುಳ ಬರೋಲ್ಲ. ಹುಳ ಇಲ್ಲದಲೇ ನಾವು ಕಡೆಗೆ ಎಲ್ಲ ಚೆನ್ನಾಗಿ ಬೆಳೆದ ಮೇಲೆ ನಾವು ಕಿತ್ಕೊಂಡು ಆಹಾರಕ್ಕಾಗಿ ಉಪಯೋಗ ಮಾಡ್ಕೋಬೋದು.